ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಚಹಾ ಕುಡಿದ ಮೇಲೇ ಕೆಲಸಗಳು ಸ್ಟಾರ್ಟು. ನನಗೆ ಅದ್ರಾಗ ಸ್ವಲ್ಪ ಎದ್ದ ತಕ್ಷಣವೇ ಟೀ ಕುಡಿಲಿಲ್ಲ ಅಂದ್ರೆ ಇಡೀ ದಿನ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅಕ್ಕ ಮಗನ ಬಾಕ್ಸಿಗೆ ಚಪಾತಿ ಮಡಕೆ ಕಾಳು ಪಲ್ಯ ಮಾಡಿದೆ. ಯಾವಾಗಾದರೂ ಅಷ್ಟೇ, ಫಸ್ಟ್ ಪಲ್ಯ ಹಿಟ್ಟು ನಾದಿಟ್ಟು ಪಲ್ಯ ಮಾಡಿ ಆಮೇಲೆ ಅದ್ರ ಜೊತೆನೇ ಟೀ ಮಾಡ್ಕೊಂಡು ಕುಡಿದೆ. ನಾನು ಲಾಸ್ಟ್ ನಿವಾಂತ ಟೀ ಕುಡಿದ ಮೇಲೇ ಚಪಾತಿ ಮಾಡೋದು. ಅಂದ್ರೆ ಚಹಾ ಕುಡಿ ಮುಂದೆ ಒಂದು ಮೂಡ್ ಆಫ್ ಆದಂಗೆ ಆಗುತ್ತೆ. ಅದು ನನಗೆ ಇಡೀ ದಿನವೂ ತಲೆನೋವು ಸ್ಟಾರ್ಟ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ನಾನು ಮಗನ ಬಾಕ್ಸಿಗೆ ಮಡಕೆ ಕಾಳು ಪಲ್ಯ ಮಾಡೀನಿ. ಮೊಳಕೆ ಬರಿಸಿಟ್ಟಿದ್ದು. ಹೆಂಗೆ ಮಾಡೋದಂದ್ರೆ ಸೇಮ್ ಎಲ್ಲ ಪಲ್ಯ ಒಗ್ಗರಣೆ ಹಾಕಿದಂಗೆ ಹಾಕೋದಷ್ಟೇ. ಎಣ್ಣೆ ಹಾಕೀನಿ, ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಕರಿಬೇವು ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ಅದರೊಳಗೆ ಬಟಾಣಿ ಮತ್ತು ಮಡಕೆ ಕಾಳು ಎರಡು ಮೊಳಕೆ ಬರಿಸಿದ್ದೆ, ಅದನ್ನು ಪಲ್ಯ ಮಾಡತ್ತೀನಿ. ಮಡಕೆ ಕಾಳನ್ನ ಮೊಳಕೆ ಬರಿಸಿದ್ದು ಅದನ್ನೊಂದೆರಡು ಸಲ ತೊಳಿಬೇಕು, ಇಲ್ಲಾಂದ್ರೆ ಒಂಥರ ವಾಸನೆ ಬಂದಂಗೆ ಆಗುತ್ತೆ. ಅಂತ ತೊಳೆದು ಎಣ್ಣೆ ಒಳಗೆ ಹಾಕಿ ಅದನ್ನು ಒಂಥರ ಹಸಿ ವಾಸನೆ ಹೋಗೋತನ ಫ್ರೈ ಮಾಡಬೇಕು. ಮಾಡಿ ಈಗ ಉಪ್ಪು ಖಾರ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದು ಕಾಳು ಜೊತೆ ಹೊಂದ್ಕೊಳ್ಳೋ ಥರ ಮತ್ತು ಒಂದು ಸಲ ಕೈ ಆಡಿಸ್ಬೇಕು. ನಿನ್ನೊಬ್ಬರು ಕಮೆಂಟ್ ಮಾಡಿದರು ಕ್ಯಾರೆಟ್ ಪಲ್ಯಕ್ಕೆ ಯಾಕೆ ನೀರು ಹಾಕಬಾರ್ದು ಅಂಥೇಳಿ. ಅದು ಕ್ಯಾರೆಟ್ ಪಲ್ಯಕ್ಕೆ ನಾವು ನೀರು ಹಾಕಿದ್ವಿ ಅಂದ್ರೆ ಆಲ್ರೆಡಿ ನೀರು ಹಾಕಿ ಕುದಿಸ್ಕೊಂಡಿರ್ತೀವಿ. ಆಮೇಲೆ ಅದಕ್ಕೆ ಕ್ಯಾರೆಟ್ ಪಲ್ಯಕ್ಕೆ ನೀರು ಹಾಕಿದರೆ ಹಿಂಗೊಂಥರ ಪಿಚ್ಚಿ ಅನ್ನಂಗೆ ಆಗುತ್ತೆ ಆ ಪಲ್ಯ. ಅದಕ್ಕೋಸ್ಕರ ಯಾವುದೇ ಕುದಿಸಿದ್ದಿತ್ತು ಅಂದ್ರೆ ಅದಕ್ಕೆ ಸುಮ್ಮನೆ ಹಂಗೆ ಒಗ್ಗರಣೆ ಕೊಡಬೇಕು. ಈಗ ನಾನು ಅರಿಶಿನ ಹಾಕಿ ಮತ್ತು ಕೈ ಆಡಿಸಿ ಒಂದು ಸ್ವಲ್ಪ ನೀರು ಹಾಕಿ, ಯಾಕಂದ್ರೆ ಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದನ್ನು ನೀರು ಹಾಕಿ ಅದನ್ನು ಒಂದು 5 ನಿಮಿಷ ಸಣ್ಣ ನೂರ್ಯಾಗ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ಬೇಕು. ಅಷ್ಟಾದ್ರೆ ಪಲ್ಯ ರೆಡಿಯಾಗಿರುತ್ತೆ. ನಾಳೆ ವೈಕುಂಠ ಏಕಾದಶಿ, ಜನವರಿ 10 ಶುಕ್ರವಾರ ದಿನ ವೈಕುಂಠ ಏಕಾದಶಿ ಬಂದೈತಿ. ಯಾರೆಲ್ಲ ಏಕಾದಶಿ ಉಪವಾಸ ಮಾಡ್ತೀರಿ ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ. ವೈಕುಂಠ ಏಕಾದಶಿ ಅಂದ್ರೆ ಏನಂದ್ರೆ ನಾವು ಮಾಡಿದ ಪಾಪಗಳನ್ನು ಕಳ್ಕೊಳ್ಳೋಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಅನ್ನೋದೊಂದು. ಆಲ್ರೆಡಿ ಶುಕ್ರವಾರ ಮಾಡ್ತಾನೆ ಇರ್ತೀವಿ. ಇದು ಅದ್ರ ಜೊತೆ ಒಂದು ನಾಳೆ ವೈಕುಂಠ ಏಕಾದಶಿ ಬಂದಿರೋಕ್ಕೆ ಮಾಡಬೇಕು. ಏನಿಲ್ಲ, ಮನೆ ಕ್ಲೀನ್ ಮಾಡಬೇಕು, ನೆಲ ಒರೆಸಿ ಆ್ಯಸ್ ಇಟ್ ಈಸ್ ಡೈಲಿ ಪೂಜೆ ಹೆಂಗೆ ಮಾಡ್ತೀವಿ ಹಂಗೆ ಪೂಜೆ ಮಾಡಿ ಉಪವಾಸ ಮಾಡೋರು ಉಪವಾಸನ ಮಾಡಬಹುದು. ಯಾಕಂದರೆ ಎಲ್ರಿಗೂ ಆಗುತ್ತಂತ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಒಂದು ಏಕಾದಶಿ ಅಂದ್ರೆ ಅಮಾವಾಸ್ಯೆ ಆದ 11 ದಿನಕ್ಕೆ ಬರೋದು ಏಕಾದಶಿ. ಒಂದು ವರ್ಷಕ್ಕೆ 24 ಏಕಾದಶಿ ಬರ್ತಾವೆ. ಅದ್ರಾಗ ವಿಶೇಷವಾದ ಏಕಾದಶಿ ಅಂದ್ರೆ ಇದು ವೈಕುಂಠ ಏಕಾದಶಿ. ಅಂದ್ರೆ ನಾವು ಇದು ಒಂದು ಉಪವಾಸ ಪೂಜೆನೆಲ್ಲ ಮಾಡಿದ್ವಿ ಅಂದ್ರೆ ಇದು ನಮಗೆ ಇನ್ನು 23 ಏಕಾದಶಿನ ನಾವು ಮಾಡಿದ ಸಮ ಆಗುತ್ತೆ ಅನ್ನೋದಕ್ಕೋಸ್ಕರ ವೈಕುಂಠ ಏಕಾದಶಿ ವಿಶೇಷವಾಗೈತಿ ಅಂತ ಹೇಳ್ಬೋದು. ಮತ್ತು ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತಂತ. ಅಂದ್ರೆ ಎಲ್ಲ ದೇವಾನುದೇವತೆಗಳು ಆವತ್ತು ವೈಕುಂಠ ಏಕಾದಶಿ ದಿನ ನಾವೇನು ಕೇಳ್ಕೊತೀವಿ ಅದಕ್ಕೆಲ್ಲ ಅಸ್ತು ಅಂತಾರೆ ಅನ್ನೋದೊಂದು ನಂಬಿಕೆ. ಬೆಂಗಳೂರಾಗಂತೂ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾದ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ. ಎಲ್ಲರೂ ಸಾಯಂಕಾಲ ಉಪವಾಸ ಮಾಡೋಕ್ಕಾಗೋರು ಮಾಡ್ರಿ, ಮಾಡೋಕ್ಕಾಗಲ್ಲ ಅಂತಲ್ಲ. ಯಾಕಂದ್ರೆ ಒಂದು ದಿನ ಉಪವಾಸ ಮಾಡಿದ್ರೆ 23 ಏಕಾದಶಿಗೆ ಸಮ ಅಂದಾರ. ಹಾಗಾಗಿ ಒಂದಿನ ಮಾಡೋದ್ರಿಂದ ಏನು ತೊಂದರೆ ಇಲ್ಲ.